ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು HSTR ಪೇಪರ್ 1 ಸಾಮಾನ್ಯ ಪತ್ರಿಕೆ ಈ ಒಂದು ಪತ್ರಿಕೆಯಲ್ಲಿ 25 ಮಾರ್ಕ್ಸ್ಗೆ ಏನು ಕೇಳ್ತಾರೆ, GK ಕೇಳ್ತಾರೆ. ಆ ಒಂದು GKಯಲ್ಲಿ ಬರುವಂತಹ ದೈನಂದಿನ ಜೀವನದಲ್ಲಿ ಅಥವಾ ಮೂಲ ಜೀವನದಲ್ಲಿ ವಿಜ್ಞಾನದ ಬಳಕೆ ಯಾವ ರೀತಿ ಆಗಿದೆ ಅಂಥೇಳಿ ಸಿಲೆಬಸ್ಗೆ ಇರುವಂಥ ಒಂದು ಟಾಪಿಕ್ ಇದು. ಆ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ HSTR, GPSTR, PSTR ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಅವರಿಗೆ ಈ ಒಂದು ತರಗತಿ ಹೆಲ್ಪ್ ಆಗುತ್ತೆ. ಹಾಗೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಮೆಥಡ್ ಪೇಪರ್ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದರ್ ಕ್ಲಾಸ್ಗಳು ಕೂಡ ನಮ್ಮದು ಚಾನಲಲ್ಲಿದ್ದಾವೆ. ಯಾರೆಲ್ಲ ಆ ಒಂದು ತರಗತಿಗಳನ್ನು ನೋಡಿಲ್ವೋ ಆ ತರಗತಿಗಳನ್ನು ಕೂಡ ನೋಡ್ಕೊಳ್ಳಿ. ನಿಮ್ಮ ಪೇಪರ್ 1, ಪೇಪರ್ 2 ದೈಹಿಕ ಶಿಕ್ಷಣ ಮೆಥಡ್ ಪೇಪರ್ ಇದ್ದರೆ. ಇವತ್ತಿನ ತರಗತಿಯಲ್ಲಿ ನಾನು ದೈನಂದಿನ ಜೀವನದಲ್ಲಿ ವಿಜ್ಞಾನ ಯಾವ ರೀತಿ ಬಳಕೆಯಾಗಿದೆ ನಮ್ಮ ಜೀವನದಲ್ಲಿ ಅಂಥೇಳಿ ಆ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ವಿಜ್ಞಾನವು ಬ್ರಹ್ಮಾಂಡವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ವ್ಯವಸ್ಥಿತ ಮತ್ತು ತಾರ್ಕಿಕ ಅಧ್ಯಯನವಾಗಿದೆ. ವಿಜ್ಞಾನ ಅಂದ್ರೇ ಸುವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥ ಒಂದು ಕ್ರಮಕ್ಕೆ ಏನಂತೀವಿ, ವಿಜ್ಞಾನ ಅಂತೇಳಿ ಕರಿತೀವಿ. ವಿಜ್ಞಾನ ಅಂದರೆ ಸೈನ್ಸ್ ಅಂದ್ರೆ ಸಿಸ್ಟಮೆಟಿಕ್ ಸ್ಟಡಿ ಅಂತ ಅರ್ಥ. ಏನು ಮಾಡ್ತಿದೆ, ವಿಜ್ಞಾನವು ಬ್ರಹ್ಮಾಂಡವು ಹೇಗೆ ಕಾರ್ಯನಿರ್ವಹಿಸ್ತದೆ ಎಂಬುದನ್ನು ವ್ಯವಸ್ಥಿತ ರೀತಿಯಲ್ಲಿ, ಕ್ರಮಬದ್ಧ ರೀತಿಯಲ್ಲಿ ಮತ್ತು ತಾರ್ಕಿಕವಾಗಿ ಯೋಚನೆ ಮಾಡುವಂಥದ್ದೇನು ವಿಜ್ಞಾನ ಆಗಿದೆ. ಆ ಒಂದು ವಿಷಯದ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ಏನಂತೀವಿ ಅಂದರೆ ವಿಜ್ಞಾನ ಅಂಥೇಳಿ ಕರಿತೀವಿ. ವಿಜ್ಞಾನ ಸದಾ ಬದಲಾಗುತ್ತಿರುವಂಥ ವಿಷಯ. ವಿಜ್ಞಾನ ಅನ್ನೋದೇ ಒಂದು ಏನಂದರೆ ಡೇ ಬೈ ಡೇ ಚೇಂಜ್ ಆಗ್ತಾ ಇರುವಂಥ ಒಂದು ವಿಷಯ ಆಗಿರ್ತೈತೆ ಇದು. ವಿಜ್ಞಾನವು ವಸ್ತು ಭೌತಿಕ ಬ್ರಹ್ಮಾಂಡದ ಸ್ವರೂಪ ಮತ್ತು ನಡವಳಿಕೆ, ವ್ಯವಸ್ಥಿತ ವೀಕ್ಷಣೆ, ಪ್ರಯೋಗ ಮತ್ತು ಮಾಪನ ಇವೆಲ್ಲದಗಳು ಏನು ಮಾಡ್ತದೆ ಅಂದರೆ ಅಧ್ಯಯನ ಮಾಡ್ತೈತೆ. ಹಾಗೆ ಮತ್ತೆ ನೋಡಿದ್ರೆ ವಿವಿಧ ಸಂಗತಿಗಳನ್ನು ಪ್ರತಿನಿಧಿಸುವಂಥ ನಿಯಮಗಳು, ನ್ಯೂಟನ್ನ ನಿಯಮ ಆಗಿರ್ಬೋದು, ಇವೆಲ್ಲ ಕೋಪರ್ನಿಕಸ್ ನಿಯಮ ಆಗಿರ್ಬೋದು, ಇವೆಲ್ಲರ ಕುರಿತು ಏನು ಮಾಡ್ತೀವಿ, ವ್ಯವಸ್ಥಿತವಾಗಿ ಅಧ್ಯಯನವನ್ನು ಮಾಡ್ಲಿಕ್ಕೆ ನಮಗೆ ಅನುವು ಮಾಡಿಕೊಡ್ತೈತಿ. ವಿಜ್ಞಾನವು ಮಾನವ ಕುಲದ ವರಗಳಲ್ಲಿ ಒಂದಾಗಿದೆ. ಮಾನವನ ಕುಲಕ್ಕೆ ಎಷ್ಟು ವರಗಳಿದೆಯೋ ಆ ಒಂದು ಎಲ್ಲ ವರಗಳಲ್ಲಿ ವಿಜ್ಞಾನವು ಒಂದು ವರದಾನವಾಗಿದೆ ಅಂತ ಅರ್ಥ. ಇದು ಮನುಕುಲದ ಜೀವನ ಮಟ್ಟವನ್ನು ಹೆಚ್ಚಿಸುವಲ್ಲಿ ಏನು ಮಾಡ್ತೈತಿ, ಮಹತ್ವದ ಪಾತ್ರವನ್ನು ವಹಿಸ್ತೈತಿ. ಮಾನವ ಕುಲದ ಜೀವನ ಮಟ್ಟ ಹೆಚ್ಚಬೇಕಾದ್ರೆ, ಅಭಿವೃದ್ಧಿ ಹೊಂದಬೇಕಾದ್ರೆ ಅಲ್ಲಿ ವಿಜ್ಞಾನ ಕೂಡ ಏನಾಗಿದೆ, ಮಹತ್ವದ ಪಾತ್ರ ಪಡ್ಕೊಂಡಿದೆ. ನೋಡಿರಿ, ನಮ್ಮ ಜೀವನದ ಪ್ರತಿಯೊಂದು ಅಂಶಗಳಲ್ಲಿ ಏನಾಗಿದೆ, ವಿಜ್ಞಾನವು ಸರ್ವವ್ಯಾಪಿ ಮತ್ತು ಸರ್ವಶಕ್ತವಾಗಿದೆ. ನಮ್ಮ ಜೀವನದ ಪ್ರತಿಯೊಂದು ಅಂಶಗಳಲ್ಲಿ ವಿಜ್ಞಾನವು ಏನಾಗಿದೆ, ಸರ್ವವ್ಯಾಪಿಯಾಗಿದೆ. ಸರ್ವ ಒಂದು ಅಂಶಗಳಲ್ಲಿ ಏನಾಗಿದೆ, ವ್ಯಾಪಿಸ್ಕೊಂಡಿದೆ, ಸರ್ವಶಕ್ತವೂ ಆಗಿದೆ. ನಮ್ಮೆಲ್ಲರಿರುವಂಥ ಒಂದು ಒಳ್ಳೆಯ ಶಕ್ತಿ ಕೂಡ ವಿಜ್ಞಾನ ಆಗಿದೆ ಅಂಥೇಳಿ ತಿಳ್ಕೊಬೋದು. ನಮ್ಮ ಜೀವನದ ಪ್ರತಿಯೊಂದು ಅಂಶಗಳಲ್ಲಿ ಏನಾಗಿದೆ, ವಿಜ್ಞಾನ ಹೊಕ್ಕಾಗಿದೆ ಅಂತೇಳಿ ನಾವು ಹೇಳ್ಬೋದು. ಮಾನವ ಸ್ವಭಾವತವಾಗಿ ಏನಾಗಿರ್ತಾನೆ, ಒಬ್ಬನು ಕುತೂಹಲಕಾರಿ ವ್ಯಕ್ತಿಯಾಗಿರ್ತಾನೆ. ಅಂದರೆ ಒಂದಿಲ್ಲ ಒಂದು ಏನು ಮಾಡ್ತಾ ಇರ್ತಾನೆ, ಕಂಡುಹಿಡ್ತಾನೆ ಇರ್ತಾನೆ. ಅವನು ತನ್ನ ಸುತ್ತ ನಡೆಯುವಂತಹ ಘಟನೆಗಳಿಗೆ ಕಾರಣವನ್ನು ಕಂಡುಹಿಡಿಯಲು ಮುಂದಾಗ್ತಾನೆ. ತನ್ನ ಸುತ್ತಮುತ್ತಲು ಏನು ನಡೀತಾ ಇದೆಯೋ ಅದೆಲ್ಲ ಕಂಡುಹಿಡಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು ಅಂಥೇಳಿ ಏನು ಮಾಡ್ತಾನೆ, ನನಗೆ ಕುತೂಹಲ ಉಂಟಾಗ್ತದೆ. ಇದರ ಫಲವಾಗಿಯೇ ವಿಜ್ಞಾನ ಮತ್ತು ವೈಜ್ಞಾನಿಕ ಸಂಶೋಧನೆಗಳು ಆಗ್ತವೆ. ಹೊಸದನ್ನು ಕಂಡುಹಿಡಬೇಕಂತ ಕುತೂಹಲ ಹುಟ್ಟುತ್ತಲ್ಲ, ಅದಕ್ಕೆ ಏನಾಗ್ತೈತಿ, ಅಲ್ಲಿ ಸಂಶೋಧನೆಗಳು ನಡೀತಾನೆ ಇರ್ತವೆ. ಮಾನವನು ವಿಜ್ಞಾನದಿಂದ ಅಪಾರ ಪ್ರಯೋಜನವನ್ನು ಪಡೆದಿದ್ದಾನೆ. ಮಾನವ ಏನು ಮಾಡಿದ್ದಾನಂತೆ, ವಿಜ್ಞಾನದಿಂದ ಹಲವಾರು ರೀತಿಯ ಪ್ರಯೋಜನಗಳನ್ನು ಪಡ್ಕೊಂಡಿದ್ದಾನಂತೆ. ಮನುಷ್ಯ ತಾರ್ಕಿಕ ಜೀವಿಯಾಗಿ ಪರಿಸರ ಕಾಳಜಿಯ ಅನ್ವೇಷಣೆಯಲ್ಲಿ ತೊಡಗಿದ್ದಾನೆ. ಮನುಷ್ಯ ಏನಾಗಿದೆ, ತಾರ್ಕಿಕ ಅಂದರೆ ಬುದ್ಧಿಶಕ್ತಿ ಇದೆ, ನಮಗೆ ಯೋಚನೆ ಮಾಡುವಂಥ ಸಾಮರ್ಥ್ಯ. ಇದರಿಂದ ಏನಾಗ್ತಾಯಿದೆ, ನನಗೆ ಹೊಸದನ್ನು ಕಂಡುಹಿಡಲಿಕ್ಕೆ ಅನುಕೂಲ ಆಗ್ತಾಯಿದೆ. ಹಾಗೆ ಪರಿಸರದ ಕಾಳಜಿ ಕೂಡ ಏನಾಗ್ತದೆ, ಪರಿಸರದಲ್ಲಿರುವಂತಹ ಕಾಳಜಿ ಇದ್ರೆ ಹೊಸದು ಕಂಡುಹಿಡಬೇಕು, ಬೇರೆದವರಿಗೆ ನಮ್ಮಿಂದ ಏನಾದರೂ ಸಹಾಯ ಆಗಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾನೆ, ಒಂದಿಲ್ಲ ಒಂದು ಅನ್ವೇಷಣೆಯಲ್ಲಿ ಮನುಷ್ಯ ತೊಡಗ್ತಾ ಇರ್ತಾನೆ. ಇದು ಜಗತ್ತಿನ ವಿವಿಧ ಭಾಗಗಳಲ್ಲಿ ಹಲವಾರು ಆವಿಷ್ಕಾರಗಳಿಗೆ ಏನಾಗ್ತೈತೆ, ಕಾರಣವಾಗ್ತೈತಿ. ಪರಿಸರದ ಅಧ್ಯಯನ ವಿಜ್ಞಾನ ಅಂತೇಳಿ ಕೂಡ ಕರಿತೀವಿ. ಪರಿಸರ ಅಧ್ಯಯನಕ್ಕೆ ವಿಜ್ಞಾನ ಅಂತ ಹೇಳಿ ಕರಿತೀವಿ. ಹಾಗೆ ಪರಿಸರ ಅಧ್ಯಯನ ಅಂತ ಕೂಡ ಕರಿತೀವಿ. ಪರಿಸರ ಅಧ್ಯಯನದ ಮುಂದುವರೆದಂಥ ಭಾಗವೇ ವಿಜ್ಞಾನವಾಗಿರ್ತೈತೆ. ಐನ್ಸ್ಟೀನ್ ಎಂಬವರು ವಿಜ್ಞಾನಿ. ಇವರು ಏನು ಹೇಳಿದ್ದಾರೆ ವಿಜ್ಞಾನದ ಕುರಿತು ಅಂತಂದರೆ, ನಮ್ಮ ಎಲ್ಲ ವಿಜ್ಞಾನವು
ನಮ್ಮ ಎಲ್ಲ ವಿಜ್ಞಾನವು ಈಗಲೂ ಪ್ರಾಚೀನ ಮತ್ತು ಮಗುವಿನಂತಿದೆ. ನಮ್ಮ ಎಲ್ಲ ವಿಜ್ಞಾನ ಏನದಂತೆ ಪ್ರಾಚೀನ ಕಾಲದ ಹಾಗೆ ಮಗುವಿನಿದೆ, ಅಂದರೆ ಅಷ್ಟು ಹಳೆಯದಾಗಿದೆ ಮತ್ತು ಅದು ಮುಗ್ಧವಾಗಿದೆ, ಮಗುವಿನಂತಿದೆ ಅಂಥೇಳಿ ಹೇಳಿದ್ದಾರೆ. ಅಷ್ಟಾಗಿಯೂ ವಿಜ್ಞಾನವು ನಾವು ಹೊಂದಿರುವ ಅತ್ಯಂತ ಅಮೂಲ್ಯವಾದಂಥ ವಸ್ತುವಾಗಿದೆ. ವಿಜ್ಞಾನ ಏನಂದರೆ ನಮ್ಮಲ್ಲಿರುವಂಥ ಅತ್ಯಂತ ಅಮೂಲ್ಯವಾದ ವಸ್ತು ಯಾವುದಿರೋದು ವಿಜ್ಞಾನ ಆಗಿರ್ತೈತೆ. ಅಷ್ಟು ನಮಗೆ ಇಂಪಾರ್ಟೆನ್ಸ್ ಕೊಡ್ತೈತೆ ವಿಜ್ಞಾನ ಅಂಥೇಳಿ ನಮಗೆ ಗೊತ್ತಿರಬೇಕು. ದೈನಂದಿನ ಜೀವನದಲ್ಲಿ ವಿಜ್ಞಾನದ ಪ್ರಾಮುಖ್ಯತೆ ಮತ್ತು ಬಳಕೆಯ ಉದಾಹರಣೆಗಳು ಏನು? ದೈನಂದಿನ ಜೀವನದಲ್ಲಿ ವಿಜ್ಞಾನದ ಪ್ರಾಮುಖ್ಯತೆ ಏನು ಮತ್ತು ಬಳಕೆಯ ವಿಧಾನಗಳು ಅಥವಾ ಉದಾಹರಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲು ಏನು ಬೇಕು? ನಮಗೆ ಕಾರುಗಳು ಬೇಕು, ಬೈಕ್ಗಳು ಬೇಕು, ಬೈಸಿಕಲ್ಗಳು ಬೇಕು, ಇನ್ನು ಇನ್ನಿತರ ವಾಹನಗಳನ್ನು ಕೂಡ ನಾವು ಬಳಸ್ಕೊಂಡು ಏನು ಮಾಡ್ತೀವಿ? ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತೀವಿ. ಇವೆಲ್ಲವೂ ವಿಜ್ಞಾನದ ಆವಿಷ್ಕಾರ. ಇವೆಲ್ಲ ಹೇಗೆ ಬಂದವು ಅಂದರೆ ವಿಜ್ಞಾನಿಗಳು ಹಲವಾರು ಸಂಶೋಧನೆ ಮಾಡಿ ಕಂಡುಹಿಡಿದು ಏನು ಮಾಡಿದ್ದಾರೆ? ಅವು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಅವುಗಳಿಂದ ನಮ್ಗೆ ಏನಾಗ್ತಾಯಿದೆ? ಎಂದು ಉಪಯೋಗ ಆಗ್ತಾಯಿದೆ. ನಾವು ಸಾಬೂನುಗಳನ್ನು ಬಳಸ್ತೀವಿ. ನಾವು ಬಟ್ಟೆ ತೊಳಿಬೇಕಾದ್ರೆ, ಸ್ನಾನ ಮಾಡಬೇಕಾದ್ರೆ, ಪಾತ್ರೆ ತೊಳಿಬೇಕಾದ್ರೆ ಸಾಬೂನುಗಳು ಬಳಸ್ತೀವಿ. ಇವುಗಳನ್ನು ವಿಜ್ಞಾನ ನೀಡಿದೆ. ಇವೆಲ್ಲ ಯಾರು ಕಂಡುಹಿಡಿತಾರೆ ಅಂದರೆ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ನಾವು ಅಡುಗೆಗಾಗಿ ಏನು ಮಾಡ್ತೀವಿ? LPG ಗ್ಯಾಸ್ ಬಳಸ್ತೀವಿ, ಹಾಗೆ ಸ್ಟೋವ್ ಬಳಸ್ತೀವಿ, ಇತ್ಯಾದಿಗಳನ್ನು ಬಳಸ್ತೀವಿ. ಇವೆಲ್ಲ ಎದರಿಂದ ಬಂದಿದ್ದೇವೆ ನಮಗೆ ಅಂದರೆ ವಿಜ್ಞಾನದಿಂದ ಬಂದಿವೆ. LPG ಅಂದ್ರೇನು? ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಅರ್ಥ. ವಿವಿಧ ಕ್ಷೇತ್ರಗಳಲ್ಲಿ ವಿಜ್ಞಾನದ ಉಪಯೋಗಗಳೇನು? ವಿವಿಧ ಕ್ಷೇತ್ರದಲ್ಲಿ, ಈಗ ಸಾಮಾಜಿಕ ಕ್ಷೇತ್ರ, ಆರ್ಥಿಕ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಈ ಎಲ್ಲ ಕ್ಷೇತ್ರಗಳಲ್ಲಿ ವಿಜ್ಞಾನದ ಉಪಯೋಗ ಏನಿದೆ, ಅದರ ಕೊಡುಗೆ ಏನಿದೆ ಅಂಥೇಳಿ ತಿಳ್ಕೊಳ್ಳೋಣ. ಈಗ ಮುಖ್ಯವಾಗಿ ಕೃಷಿ ಕ್ಷೇತ್ರದಲ್ಲಿ ವಿಜ್ಞಾನ ಹೇಗೆ ಹಾಸೊಕ್ಕಾಗಿದೆ ಅಂತ ನೋಡೋಣ. ಕೃಷಿ ಕ್ಷೇತ್ರದಲ್ಲಿ ವಿಜ್ಞಾನ ತನ್ನ ಛಾಪು ಮೂಡಿಸಿ ಅಪಾರ ಕೊಡುಗೆ ನೀಡಿದೆ. ಕೃಷಿ ಕ್ಷೇತ್ರದಲ್ಲಿ ಏನು ಮಾಡಿದೆ? ವಿಜ್ಞಾನ ತನ್ನ ಛಾಪನ್ನು ಮೂಡಿಸಿ, ಅಂದರೆ ತನ್ನ ದಾಪುಗಳನ್ನು ನೀಡಿಸಿ ಅಲ್ಲೇನು ಮಾಡಿದೆ? ಅಪಾರವಾದಂತಹ ಕೊಡುಗೆಯನ್ನು ನೀಡಿದೆ. ಪ್ರಸ್ತುತ ದಿನಗಳಲ್ಲಿ ಹೊಲಗಳಲ್ಲಿ ಬಿತ್ತನೆ ಮಾಡಲು ನಾವೇನು ಮಾಡ್ತೀವಿ? ಯಂತ್ರಗಳು ಬಳಸ್ತೀವಿ. ಇವಾಗ ಬೆಳೆ ಕಟಾವು ಮಾಡೋದು, ಕಳೆ ತೆಗಿಯೋಕ್ಕಾಗಿರ್ಬೋದು, ಇವಕ್ಕೆಲ್ಲ ಏನು ಮಾಡ್ತೀವಿ? ನಾವು ಯಂತ್ರಗಳನ್ನು ಬಳಸ್ತೀವಿ. ಆ ಯಂತ್ರಗಳು ಯಾವಂದರೆ ಟ್ರ್ಯಾಕ್ಟರ್ ಆಗಿರ್ಬೋದು, ಥ್ರೆಷರ್ ಆಗಿರ್ಬೋದು, ಹನಿ ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ತುಂತುರು ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಇತ್ಯಾದಿ ಎಲ್ಲವನ್ನು ಏನು ಮಾಡಿ ವಿಜ್ಞಾನ ನೀಡಿದೆ. ಇದೆಲ್ಲ ಯಾರು ನೀಡಿದ್ದಾರೆ ಅಂದರೆ ವಿಜ್ಞಾನದಿಂದ ಸಾಧ್ಯ ಆಗಿದೆ. ಎಲ್ಲ ರಸಗೊಬ್ಬರಗಳನ್ನು ಸಹ ರಾಸಾಯನಿಕ ವಿಜ್ಞಾನದಿಂದ ನಾವೇನು ಮಾಡ್ತೀವಿ? ನೀಡ್ತೀವಿ. ಇದಕ್ಕೆಲ್ಲ ಮುಖ್ಯವಾಗಿ ಏನು ಅವಶ್ಯಕವಾಗಿದೆ ಅಂದರೆ ವಿಜ್ಞಾನ ತನ್ನದಂಥ ಕೊಡುಗೆ ನೀಡಿದೆ ಅಂತ ಅರ್ಥ ಇಲ್ಲಿ. ಈಗ ಕೃಷಿ ಕ್ಷೇತ್ರದಲ್ಲಿ, ಈಗ ವಿಜ್ಞಾನ ಕ್ಷೇತ್ರದಲ್ಲಿ, ಔಷಧಿ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರವು ಸಂಪೂರ್ಣವಾಗಿ ಏನು ಮಾಡಿದೆ? ವಿಜ್ಞಾನದ ಬಳಕೆಯನ್ನೇ ಆವರಿಸಿದೆ. ಇವಾಗ ವೈದ್ಯಕೀಯ ಕ್ಷೇತ್ರ ಇದೆ ಅಂದರೆ ಕೂಡ ಅಲ್ಲೇನಾಗಿದೆ? ವಿಜ್ಞಾನದ ಬಳಕೆ ಹೆಚ್ಚಾಗಿದೆ ಅಂತ ಅರ್ಥ. ಎಲ್ಲ ಔಷಧಿಗಳನ್ನು ಔಷಧಿಯ ರಸಾಯನಶಾಸ್ತ್ರದಿಂದ ನೀಡ್ತಾರೆ. ಎಲ್ಲ ಔಷಧಿಗಳು ಏನು ಮಾಡ್ತಾರೆ ಅಂದರೆ ರಸಾಯನಶಾಸ್ತ್ರದಿಂದ ನೀಡ್ತಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸುವ ಪರಿಕರಗಳನ್ನು ಕೂಡ ವಿಜ್ಞಾನ ನೀಡಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸುವಂಥ ಸ್ಟೆಥೋಸ್ಕೋಪ್ ಆಗಿರ್ಬೋದು, ಥರ್ಮೋಮೀಟರ್ ಆಗಿರ್ಬೋದು, ಇವೆಲ್ಲ ಏನಂದರೆ ವಿಜ್ಞಾನಿಗಳು ಕಂಡುಹಿಡಿದು ಏನು ಮಾಡಿದ್ದಾರೆ? ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ್ದಾರೆ. ಸ್ಪೆಕ್ಟರ್ಸ್, ECG ಯಂತ್ರ, MRI ಇತ್ಯಾದಿ ಯಂತ್ರಗಳು ಮತ್ತು ಇಂಜೆಕ್ಷನ್ಗಳಂಥ ಯಂತ್ರಗಳನ್ನು ಕೂಡ ವಿಜ್ಞಾನವು ಕಂಡುಹಿಡಿದಿದೆ ಅಂತ ಅರ್ಥ. ವಿಜ್ಞಾನವು ಕಂಡುಹಿಡಿದಿದೆ ಅಂದರೆ ಅಲ್ಲಿ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಅಂತ ಅರ್ಥ ಇಲ್ಲಿ. ಇವಾಗ ಸಾರಿಗೆ ಕ್ಷೇತ್ರ, ಸಾರಿಗೆಯಲ್ಲಿ ಏನು ವಿಜ್ಞಾನ ಹೆಂಗೆ ಬಳಕೆಯಾಗಿದೆ ಅಂತೇಳಿ ನೋಡ್ರಿ. ಎಲ್ಲ ವಾಹನಗಳು ಏನು ಮಾಡಿದ್ದಾವೆ? ವಿಜ್ಞಾನದ ಆವಿಷ್ಕಾರವಾಗಿದೆ. ವಿಜ್ಞಾನವು ಜಗತ್ತಿನ ಸಣ್ಣ ಸ್ಥಳವನ್ನಾಗಿ ಮಾಡಿದೆ. ಎಲ್ಲ ವಾಹನಗಳು ಕೂಡ ಏನಾಗಿದೆ? ವಿಜ್ಞಾನಿಗಳ ಒಂದು ಕೊಡುಗೆಯಾಗಿದೆ. ವಿಜ್ಞಾನವು ಏನು ಮಾಡಿದೆ ಅಂದರೆ ಜಗತ್ತನ್ನೇ ಒಂದು ಸಣ್ಣ ಒಂದು ವಸ್ತುವನ್ನಾಗಿ ಮಾಡಿದೆ. ನೀವು ಕೆಲವೇ ಗಂಟೆಗಳಲ್ಲಿ ಏನು ಮಾಡ್ಬೋದು? ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ತಲುಪ್ಬೋದು. ಕೆಲವೇ ಗಂಟೆಗಳ ಕಾಲ ಏನು ಮಾಡ್ಬೋದು? ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ತಲುಪ್ಬೋದು. ಇದಕ್ಕೆಲ್ಲ ಕಾರಣ ಯಾವುದಂದರೆ ವಾಹನಗಳು ಕಂಡುಹಿಡಿದ ಯಾರು? ವಿಜ್ಞಾನಿಗಳು ಅಂತ ಅರ್ಥ. ಸೈಕಲ್, ಸ್ಕೂಟರ್, ಕಾರು, ವಿಮಾನ, ಹೀಗೆ ಇವೆಲ್ಲವೂ ಏನಂದರೆ ವಿಜ್ಞಾನದ ಆವಿಷ್ಕಾರಗಳು. ವಿಜ್ಞಾನವು ನೀಡಿದಂತಹ ಯಂತ್ರಗಳಾಗಿರ್ಬೋದು, ಆ ಯಂತ್ರಗಳ ಬಳಕೆಯಿಂದ ನಾವೇನು ಮಾಡ್ತೀವಿ? ಸುಲಭವಾಗಿ ಮತ್ತು ವೇಗವಾಗಿ ಏನು ಮಾಡ್ತಾಯಿದ್ದೀವಿ? ಸರಕುಗಳನ್ನು ಕೂಡ ಸಾಗಿಸ್ತಾ ಇದ್ದೀವಿ. ಅತ್ಯಧಿಕ ವೇಗದ ಸಾರಿಗೆಯನ್ನು ಸಾಧ್ಯವಾಗಿಸುವ ನಿಟ್ಟಿನಲ್ಲಿ ಲೂಪ್ ತಂತ್ರವನ್ನು ಕೂಡ ಏನು ಮಾಡ್ತಾಯಿದೆ? ವಿಜ್ಞಾನಿಗಳು ಈಗ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಕೃಷಿ ಆಯಿತು, ಔಷಧಿ ಆಯಿತು, ಮತ್ತು ಇವಾಗ ನೋಡಿರಿ ಸಾರಿಗೆ ಆಯಿತು. ಇವಾಗ ಸಂವಹನದಲ್ಲಿ ವಿಜ್ಞಾನ ಯಾವ ರೀತಿ ಬಳಕೆಯಾಗಿದೆ ಅಂತೇಳಿ. ವಿಜ್ಞಾನವು ಜಗತ್ತನ್ನು ಒಂದು ಏನಾಗಿದೆ? ಚಿಕ್ಕದಾಗಿಸಿದೆ. ವಿಜ್ಞಾನ ಏನು ಮಾಡಿದೆ ಅಂದರೆ ಇಡೀ ಜಗತ್ತನ್ನೇ ಒಂದು ಸಣ್ಣ ಒಂದು ಭಾಗವಾಗಿ ಮಾಡಿದೆ. ನೀವು
ಯಾರೊಂದಿಗಾದರೂ ಎಲ್ಲಿ ಬೇಕಾದರೂ ಕೆಲವೇ ಸೆಕೆಂಡ್ಗಳಲ್ಲಿ ಏನು ಮಾಡ್ಬೋದು, ಮಾತನಾಡ್ಬೋದು. ಇದನ್ನು ಸಾಧ್ಯ, ಮೊಬೈಲಿಂದ ಸಾಧ್ಯ. ನೀವು ಯಾರೊಂದಿಗಾದರೂ ಏನು ಮಾಡ್ಬೋದು, ಕೆಲವೇ ಸೆಕೆಂಡ್ಗಳಲ್ಲಿ ಮಾತನಾಡ್ಬೋದು. ಅದಕ್ಕೆ ದೂರವಾಣಿ, ಮೊಬೈಲ್ ಫೋನ್ ಇತ್ಯಾದಿಗಳು ವಿಜ್ಞಾನದ ಆವಿಷ್ಕಾರಗಳು. ಈ ಎಲ್ಲ ಸಂವಹನ ಮಾಧ್ಯಮಗಳು ಕಡಿಮೆ ವೆಚ್ಚದಲ್ಲಿ ಏನಿದೆ ನಮಗೆ ಲಭ್ಯವಿದೆ. ಅದರಿಂದ ಎಲ್ಲವೂ ಏನಾಗಿದೆ, ಸಾಮಾನ್ಯ ಜನರಿಗೆ ತಲುಪ್ತವೆ. ಮೊಬೈಲ್ ಫೋನ್ ಬಳಸಿ ಯಾರೊಂದಿಗಾದರೂ ನಾವು ಮಾತನಾಡುವುದು ಇದರಿಂದ ಸಾಧ್ಯ ಆಗಿದೆ ಅಂದರೆ ವಿಜ್ಞಾನದಿಂದ ಸಾಧ್ಯ ಆಗಿದೆ. ಮೊಬೈಲ್ ಫೋನ್ ಕಂಡುಹಿಡಿದರೆ ಯಾರು ಅಂತ ಕೇಳ್ತಾರೆ, ಮಾರ್ಟಿನ್ ಕೂಪರ್ ಅವರು. ನಿರ್ಮಾಣ. ನಾವು ನಿರ್ಮಿಸಿದ ಎಲ್ಲ ಕಟ್ಟಡಗಳಿಗೆ ಏನು ಬೇಕು, ವಿಜ್ಞಾನವೇ ಆಧಾರ. ನಾವು ಏನು ಕಟ್ಟಡಗಳನ್ನು ನಿರ್ಮಿಸ್ತೀವೋ ಅದಕ್ಕೆಲ್ಲ ವಿಜ್ಞಾನ ತಂತ್ರಜ್ಞಾನನೇ ಕಾರಣ ಆಗಿರ್ತೈತೆ. ವಿಜ್ಞಾನ ನೀಡಿರುವ ತಂತ್ರಜ್ಞಾನದ ಆಧಾರದ ಮೇಲೆ ಏನು ಮಾಡ್ತೀವಿ, ಕಟ್ಟಡಗಳ ನಿರ್ಮಾಣ ಪೂರ್ಣಗೊಳ್ತೈತೆ. ನಿರ್ಮಾಣ ಕಾರ್ಯದಲ್ಲಿ ಬಳಸುವಂಥ ಯಂತ್ರಗಳು ಮೋಟಾರ್ ಗ್ರೇಡರ್, ಬೋಲ್ಡೇಜರ್, ಬ್ಯಾಕ್ ಹೋ, ಲೋಡರ್ ಇತ್ಯಾದಿಗಳು ಏನು ಮಾಡ್ತೀವಿ, ನಾವು ಕಟ್ಟಡ ಕಟ್ಟಲಿಕ್ಕೆ ಬಳಸ್ತೀವಿ. ಇದೆಲ್ಲಕ್ಕೆ ಕಾರಣ ಯಾವುದಂದರೆ ಅದು ವಿಜ್ಞಾನ ಅಂತ ಹೇಳ್ಬೋದು ನಾವು. ಈಗ ಛಾಯಾಗ್ರಹಣದಲ್ಲಿ ವಿಜ್ಞಾನ ಯಾವ ರೀತಿ ಬಳಕೆಯಾಗಿದೆ ಅಂತ ನೋಡಿ. ವಿಜ್ಞಾನವು ಛಾಯಾಗ್ರಹಣಕ್ಕಾಗಿ ಏನು ಮಾಡ್ತಿದೆ, ಅನೇಕ ಯಂತ್ರಗಳನ್ನು ನಮಗೆ ನೀಡಿದೆ. ಇತ್ತೀಚಿನ ದಿನಗಳಲ್ಲಿ ಚಿತ್ರದ ಮೇಲೆ ಕ್ಲಿಕ್ ಮಾಡುವುದು ತುಂಬ ಸುಲಭ. ನಿಮ್ಮ ಚಿಕ್ಕ ಮೊಬೈಲ್ ಫೋನ್ಗಳಲ್ಲಿಯೂ ಏನು ಮಾಡ್ತಿದೆ, ಕ್ಯಾಮ್ರಾವನ್ನು ಅಳವಡಿಸಲಾಗಿದೆ. ಎಷ್ಟು ಚಿಕ್ಕ ಫೋನ್ ಅದಾವಂದರೂ ಕೂಡ ಇವಾಗ ಕ್ಯಾಮ್ರಾವನ್ನು ಏನು ಮಾಡಿದರೆ ಅಳವಡಿಸಲಾಗಿದೆ. ಅದರಿಂದ ನಾವೇನು ಮಾಡೋದು, ಛಾಯಾಚಿತ್ರವನ್ನು ಸಲೀಸಾಗಿ ತೆಗಿಬೋದು. ನಿಮ್ಮ ಚಿಕ್ಕ ಮೊಬೈಲ್ ಫೋನ್ಗಳಲ್ಲಿ ಏನಿದೆ ಕ್ಯಾಮ್ರಾ ಫೋನ್ ಅಳವಡಿಸಲಾಗಿದೆ. ಇವುಗಳ ಹೊರತಾಗಿಯೂ ವಿಜ್ಞಾನ ನಮಗೆ ಏನಾಗಿದೆ ಅಂದರೆ ಕಂಪ್ಯೂಟರ್ಗಳಂತಹ ನಮ್ಮ ಜೀವನದ ಪ್ರತಿಯೊಂದು ಅಂಶಕ್ಕೂ ಉಪಯುಕ್ತವಾದಂಥ ಅನೇಕ ಯಂತ್ರಗಳನ್ನು ಏನು ಮಾಡಿದೆ, ನೀಡಿದೆ. ಕಂಪ್ಯೂಟರು, ಲ್ಯಾಪ್ಟಾಪು ಇವೆಲ್ಲ ಏನು ಮಾಡಿದೆ ಅಂದರೆ ಅನೇಕ ಯಂತ್ರಗಳು ಏನು ಮಾಡಿದ್ದಾವೆ, ನಮಗೆ ವಿಜ್ಞಾನ ಕೊಡುಗೆಯಾಗಿ ನೀಡಿದೆ. ಈಗ ವಿಜ್ಞಾನದ ಅಭಿವೃದ್ಧಿ. ವಿಜ್ಞಾನ ಯಾವ ರೀತಿ ಅಭಿವೃದ್ಧಿಯಾಗಿದೆ ಅಂತ ನೋಡ್ರಿ. ಪ್ರಾಚೀನ ಸಂಸ್ಕೃತಿಯಲ್ಲಿ ವಿಜ್ಞಾನ ಏನಾಗಿದೆ, ಅಭಿವೃದ್ಧಿಯಾಗಿದೆ. ಶಾಸ್ತ್ರೀಯ ಯುಗದಲ್ಲಿ ಕೂಡ ವಿಜ್ಞಾನದ ಅಭಿವೃದ್ಧಿ ನಾವು ಕಾಣ್ತೀವಿ. ಮಧ್ಯಯುಗದಲ್ಲಿ ಕೂಡ ವಿಜ್ಞಾನದ ಕಂಡುಬರ್ತೀವಿ. ಅದರ ಅಭಿವೃದ್ಧಿ ಆಗಿರೋದು ಕೂಡ ಗೋಚರಿಸ್ತೈತೆ. ನವೋದಯ ಅವಧಿಯಲ್ಲಿ ಕೂಡ ಏನು ಮಾಡ್ತೈತೆ, ವಿಜ್ಞಾನದ ಅಭಿವೃದ್ಧಿ ಆಗಿರೋದು ನಾವು ಕಾಣ್ತೀವಿ. ಎಲ್ಲ ಒಂದು ಹಂತದಲ್ಲಿ ಕೂಡ ವಿಜ್ಞಾನ ಏನಾಗಿದೆ, ಅಭಿವೃದ್ಧಿ ಹೊಂದುತ್ತಾ ಬಂದಿದೆ. ನೋಡ್ರಿ ಇವಾಗ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿಜ್ಞಾನದ ಯಾವ ರೀತಿ ಅಭಿವೃದ್ಧಿಯಾಗಿದೆ ಅಂತ ನೋಡ್ರಿ. ಇವಾಗ ಪ್ರಾಚೀನ ಕಾಲವು ಮಾನವ ನಾಗರಿಕತೆಯ ಸುದೀರ್ಘವಾದಂಥ ಒಂದು ಅವಧಿಯಾಗಿದೆ. ಇದು 7,000 ವರ್ಷಗಳಷ್ಟು ಹಿಂದಿನದು. ಪ್ರಾಚೀನ ಸಂಸ್ಕೃತಿ ಎಷ್ಟು ವರ್ಷಗಳ ಹಿಂದಿನಂದರೆ 7,000 ವರ್ಷಗಳಷ್ಟು ಹಿಂದಿನದು. ಈ ಅವಧಿಯಲ್ಲಿ ಪ್ರಮುಖ ಮೈಲಿಗಳು ಏನಾದವು, ಪ್ರಮುಖ ಬದಲಾವಣೆಗಳು ಏನಾದವು ಅಂದರೆ ಇಲ್ಲಿ ಜ್ಞಾನದ ಏನಾಗ್ತೈತಿ, ಮೌಖಿಕ ವರ್ಗಾವಣೆ ಆಗ್ತೈತಿ. ಜ್ಞಾನದ ಬಗ್ಗೆ ಮೌಖಿಕವಾಗಿ ಏನಾಗ್ತೈತಿ, ವರ್ಗಾವಣೆ ಆಗ್ತಾ ಇರ್ತೈತೆ. ಮೌಖಿಕವಾಗಿ ಆಗ್ತೈತೆ, ಲಿಖಿತವಾಗಿ ಆಗಿರಲ್ಲ ಅಲ್ಲಿ. ಮತ್ತು ಬರವಣಿಗೆಯ ಅಭಿವೃದ್ಧಿ ಆಗ್ತೈತಿ. ಖಗೋಳದ ಮಾಹಿತಿ ಗೊತ್ತಾಗ್ತೈತೆ. ಗಣಿತ ಮತ್ತು ಏನಾಗ್ತೈತೆ, ಔಷಧಿ ಬಗ್ಗೆ ಇವೆಲ್ಲದ್ರ ಬಗ್ಗೆ ಏನಾಗ್ತೈತೆ ನಮಗೆ ಈ ಪ್ರಾಚೀನ ಸಂಸ್ಕೃತಿಯಲ್ಲಿ ತಿಳಿತೈತೆ. ಇವಾಗ ಜ್ಞಾನದ ಮೌಖಿಕ ವರ್ಗಾವಣೆ ಯಾವ ರೀತಿ ಆಗ್ತದೆ ಅಂತ ನೋಡ್ರಿ. ಜ್ಞಾನವನ್ನು ನಾವು ಏನು ಮಾಡ್ತೀವಿ, ಮೌಖಿಕವಾಗಿ ಪೀಳಿಗೆಯಿಂದ ಪೀಳಿಗೆಗೆ ರವಾನಿಸ್ತೀವಿ. ಪೀಳಿಗೆಯಿಂದ ಪೀಳಿಗೆ ಏನು ಮಾಡ್ತೀವಿ, ವರ್ಗಾವಣೆ ಮಾಡ್ತೀವಿ. ರವಾನಿಸ್ತೀವಿ ಅಂದರೆ ಕಳಿಸ್ತೀವಿ ಅಂತ ಅರ್ಥ. ಇಲ್ಲಿ ಕೃಷಿ ಮತ್ತು ಖಗೋಳ ಜ್ಞಾನದ ಬಗ್ಗೆ ಕೂಡ ಜ್ಞಾನವನ್ನು ಏನಾಗ್ತೈತೆ, ಮೌಖಿಕವಾಗಿ ರವಾನೆ ಆಗ್ತೈತೆ. ಈಗ ಬರವಣಿಗೆಯ ಅಭಿವೃದ್ಧಿ. ಬರವಣಿಗೆ ಯಾವ ರೀತಿ ಅಭಿವೃದ್ಧಿ ಆಯಿತು ಅಂತಂದ್ರಿ. ಇದು ಜ್ಞಾನವನ್ನು ಗ್ರಹಿಸುವಂಥ ಏನು ಮಾಡ್ತಿದೆ, ಅನುವು ಮಾಡಿಕೊಡ್ತಿದೆ. ಬರವಣಿಗೆ ಅಕ್ಷರ ಲಿಪಿಯನ್ನು ಮೊದಲು ಈಜಿಪ್ಟ್ನಲ್ಲಿ ಬಳಸಲಾಯಿತು. ಇದನ್ನು ಮೊದಲು ಸುಮೇರ್ ಅಂದರೆ ಇರಾಕ್ನಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಅಂತೇಳಿ ಕೆಲವರು ಏನು ಮಾಡ್ತಾರೆ ಹೇಳ್ತಾರೆ. ಈಜಿಪ್ಟ್ನಲ್ಲಿ ಬಳಸಲಾಯಿತು ಅಂತ ಹೇಳ್ತಾರೆ. ಆದರೆ ಮೊದಲು ಸುಮೇರ್ ಅಥವಾ ಇರಾಕ್ನಲ್ಲಿ ಏನು ಮಾಡ್ತಾರೆ, ಅಭಿವೃದ್ಧಿಪಡಿಸಲಾಗಿದೆ ಅಂತೇಳಿ ನಮಗೆ ಏನು ಮಾಡ್ತೇವೆ, ಕುರುಹುಗಳಲ್ಲಿ ಸಿಗ್ತವೆ. ಈಗ ಖಗೋಳ ಮಾಹಿತಿ. ಸುಮೇರಿಯನ್ನರು ಏನು ಮಾಡ್ತಾರೆ, ಸುಮಾರು 3500 BCE ಎಲ್ಲಿ ಏನು ಮಾಡ್ತಾರೆ, ವೀಕ್ಷಣೆಗಳನ್ನು ದಾಖಲಿಸ್ತಾರೆ. ಕ್ರಿಸ್ತಪೂರ್ವ ಕ್ರಿಸ್ತಶಕ ಅಂತೇಳಿ ಬರ್ತಾವಲ್ಲ, ಇವಾಗ ಇದು ಕ್ರಿಸ್ತಪೂರ್ವದಲ್ಲಿ ಏನು ಮಾಡಿದ್ರು, ಸುಮೇರಿಯನ್ನರು ಸುಮಾರು 3500 ಕ್ರಿಸ್ತಪೂರ್ವದಲ್ಲಿ ಏನು ಮಾಡಿದರೆ ವೀಕ್ಷಣೆಗಳನ್ನು ದಾಖಲೆ ಮಾಡಿ ಅದನ್ನು ಪ್ರಾರಂಭಿಸ್ತಾರೆ. ಬೆಬಲಿಯನ್ನರು ಏನು ಮಾಡ್ತಾರೆ ಅಂದರೆ ಖಗೋಳಶಾಸ್ತ್ರವು ಖಗೋಳ ವಿದ್ಯಮಾನಗಳನ್ನು ಪರಿಷ್ಕೃತವಾಗಿ ವಿವರಣೆಯನ್ನು ಕೂಡ ನೀಡ್ತಾರೆ. ಯಾರು, ಬೆಬಲಿಯನ್ನರು. ಇಲ್ಲಿ ನೋಡಿ ಒಂದು ನೋಟಿದೆ, ಗಮನಿಸಿ. ಸುಮೇರ್ ಅಥವಾ ಬೆಬಿಲಿಯನ್ ಅಥವಾ ಮೆಸೊಪೊಟೇಮಿಯಾ ಎಲ್ಲ ಒಂದೇ ಪ್ರದೇಶ. ಇವೆಲ್ಲ ಏನು ಒಂದೇ ಪ್ರದೇಶದಲ್ಲಿ ಬರುವಂತಹ ಜನಾಂಗದವರು. ಮೊದಲು ಇವರು ಏನು ಮಾಡಿದರು, ಸುಮೇರಿಯನ್ನರು, ನಂತರ ಬೆಬಿಲಿಯನ್ನರು, ನಂತರ ಮೆಸೊಪೊಟೇಮಿಯನ್ ಪ್ರದೇಶವನ್ನು ಅದು. ಫಸ್ಟ್ ಸುಮೇರಿಯನ್ನರು ಬರ್ತಾರೆ, ಆಮೇಲೆ ಬೆಬಿಲಿಯನ್ನರು ಬರ್ತಾರೆ, ಆಮೇಲೆ ಮೆಸೊಪೊಟೇಮಿಯರು ಬರ್ತಾರೆ. ಇದೆಲ್ಲ ನಮ್ಗೆ ಎಲ್ಲಿ ಗೊತ್ತಾಯ್ತದೆ ಅಂದರೆ ಹಿಸ್ಟ್ರಿಯಲ್ಲಿ ನಾವು ಇದ್ರ ಬಗ್ಗೆ ತಿಳ್ಕೊತೀವಿ. ಯಾರೆಲ್ಲ GPSTರು HSTರು ಹಿಸ್ಟ್ರಿ ಓದಿರ್ತೀರೋ ಅವ್ರಿಗೆ ಏನಾಗ್ತದೆ, ಯೂಸ್ ಆಗ್ತೈತೆ.
ಇವಾಗ ಗಣಿತ ಮತ್ತು ಔಷಧಿ ಕ್ಷೇತ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಹೊಂದಿದೆ ವಿಜ್ಞಾನ ಅಂತೇಳಿ ನೋಡಿರಿ. ಈಜಿಪ್ತಿಯನ್ನರು ಈ ಕ್ಷೇತ್ರದ ಪ್ರವರ್ತಕರಾಗಿರ್ತಾರೆ. ಗಣಿತ ಮತ್ತು ಔಷಧ ಶಾಸ್ತ್ರದ ಪ್ರವರ್ತಕರು ಯಾರಂದರೆ ಅವರು ಈಜಿಪ್ತಿಯನ್ನರು. ಇವರು ನೈಲ್ ನದಿಯಿಂದ ಏನು ಮಾಡ್ತಾರೆ, ಪ್ರವಾಹಕ್ಕೆ ಒಳಗಾದಂಥ ಪ್ರದೇಶ ಅಥವಾ ಕೃಷಿ ಭೂಮಿಯ ವಿನ್ಯಾಸ ಮತ್ತು ಮಾಲೀಕತ್ವವನ್ನು ಸಂರಕ್ಷಿಸಲು ಜ್ಯಾಮಿತಿಯನ್ನು ಏನು ಮಾಡ್ತಾರೆ, ಇವರು ಕಂಡುಹಿಡಿತಾರೆ. ಈಜಿಪ್ಟ್ ರಸವಿದ್ಯೆಯ ಅಥವಾ ಆಲ್ಕೆಮಿ ಅಂತ ಕರಿತೀವಿ ಸಂಶೋಧನೆಗಳ ಕೇಂದ್ರವೂ ಕೂಡ ಆಗಿರ್ತೈತೆ. ಎಡ್ವಿನ್ ಸ್ಮಿತ್ನ ಪಪರೈಸ್ ಅಸ್ತಿತ್ವದಲ್ಲಿ ಏನು ಮತ್ತು ವೈದ್ಯಕೀಯ ದಾಖಲೆ ಕೊಡಲು ಈ ಒಂದು ಸಾಧನೆ ಏನಾಗ್ತೈತಿ ಹೊಂದಾಗಿದೆ. ಇವಾಗ ಶಾಸ್ತ್ರೀಯ ಯುಗದಲ್ಲಿ ವಿಜ್ಞಾನದ ಅಭಿವೃದ್ಧಿ ಯಾವ ರೀತಿ ಆಯಿತು, ಅದು 8ನೇ ಶತಮಾನದಿಂದ 6ನೇ ಶತಮಾನದವರೆಗೆ ಅಂತಂದರೆ ಇದು ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯ ಪ್ರವರ್ಧಮಾನಕ್ಕೆ ಅಂದರೆ ಬೆಳಕಿಗೆ ಬಂದಂಥ ಒಂದು ಅವಧಿಯಾಗಿರ್ತೈತಿ. ಇಲ್ಲಿ ಮೆಡಿಟೇರಿಯನ್ ಸಮುದ್ರದ ಮೇಲೆ ಏನು ಮಾಡ್ತಾರೆ, ಕೇಂದ್ರೀಕೃತವಾಗಿರುವಂಥ ಸಾಂಸ್ಕೃತಿಕ ಇತಿಹಾಸದ ಸುದೀರ್ಘ ಅವಧಿಯನ್ನು ಏನು ಮಾಡ್ತೈತಿ, ಈ ಒಂದು ಯುಗ ಸೂಚಿಸ್ತೈತೆ. ಇಲ್ಲಿ ನೋಡ್ರಿ ನೋಡ್ರಿ ವಿಜ್ಞಾನದ ಬೆಳವಣಿಗೆ ಕೊಡುಗೆ ನೀಡಿದಂಥ ಪ್ರಮುಖ ತತ್ವಜ್ಞಾನಿಗಳಿವರು ಥೇಲ್ಸ್ ಆಗಿರ್ಬೋದು, ಲ್ಯೂಸಿಫಸ್, ಅರಿಸ್ಟಾಟಲ್, ಎರಾಟೋಸ್ಥೆನೀಸ್, ಪೈಥಾಗರಸ್, ಪ್ಲೇಟೋ, ಅರಿಸ್ಟಾಕಸ್, ಹಿಪೋಕ್ರಟಿಸ್ ಇವರೆಲ್ಲ ಏನು ಮಾಡ್ತಾರೆ, ವಿಜ್ಞಾನದ ಬೆಳವಣಿಗೆ ಆಗಬೇಕಾದ್ರೆ ಇವರೇನು ಮಾಡಿದ್ದಾರೆ, ಇವ್ರ ಕೊಡುಗೆ ಅಪಾರವಾಗಿ ಕಂಡುಬರ್ತೈತೆ ವಿಜ್ಞಾನ ಕ್ಷೇತ್ರದಲ್ಲಿ. ಹಾಗಾದರೆ ಥೇಲ್ಸ್ ಇಲ್ಲಿ ಏನು ಮಾಡಿದನು, ಥೇಲ್ಸ್ ಏನು ಕೊಡುಗೆ ನೀಡಿದನು ವಿಜ್ಞಾನಕ್ಕೆ ಅಂತೇಳಿ ನೋಡಿರಿ. ಥೇಲ್ಸ್ ಏನು ಮಾಡ್ತಾನೆಂದರೆ ಥೇಲ್ಸ್ ಆಫ್ ಮಿಲೆಟಸ್ ಅವರನ್ನು ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ವಿಜ್ಞಾನದ ಪಿತಾಮಹ ಅಂತೇಳಿ ಕರಿತೀವಿ. ಥೇಲ್ಸ್ ಆಫ್ ಮಿಲೆಟಿಸ್ ಅವರನ್ನು. ಆದರೆ ರೋಜರ್ ಬೇಕನ್ ಪಿತಾಮಹ ಅಂತೇಳಿ ನಾವು ಕರಿತೀವಿ. ಯಾಕೆಂದರೆ ವಿಜ್ಞಾನದ ಪಿತಾಮಹ ಅಂದರೆ ರೋಜರ್ ಬೇಕನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಕರಿತೀವಿ, ಯಾವುದಂದರೆ ಥೇಲ್ಸ್ ಬಗ್ಗೆ ಕರಿತೀವಿ. ಇವರು ಪಾಶ್ಚಿಮಾತ್ಯ ಶಾಸ್ತ್ರದ ಪಿತಾಮಹರಾಗಿರ್ತಾರೆ. ಏಕೆಂದರೆ ಇವರು ಪುರಾತನ ಒಂದು ಗ್ರೀಕ್ನ ಏನು ಮಾಡ್ತಾರೆ, ತತ್ವಜ್ಞಾನಿಯಾಗಿರ್ತಾರೆ. ಪುರಾತನ ಗ್ರೀಕ್ನ ತತ್ವಜ್ಞಾನಿಯಾಗಿರ್ತಾರೆ. ಎರಡೂ ಕ್ಷೇತ್ರಗಳಿಗೆ ಅನೇಕ ರೀತಿಯ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಅಲೌಕಿಕವಲ್ಲದ ವಿದ್ಯಮಾನಗಳನ್ನು ಕೂಡ ಪ್ರತಿಪಾದನೆ ಮಾಡಿದ್ದಾರೆ. ಉದಾಹರಣೆ ಹೇಳಬೇಕಾದ್ರೆ ದೇವರು ಭೂಕಂಪಗಳನ್ನು ಉಂಟು ಮಾಡುತ್ತಾನೆ ಮತ್ತು ಎಂದು ನಂಬಲಾಗಿತ್ತು. ಜನರು ಏನು ಮಾಡಿದ್ರು, ದೇವರು ಭೂಕಂಪಗಳನ್ನು ಉಂಟು ಮಾಡ್ತಾನೆ ಅಂತೇಳಿ ನಂಬಲಾಗಿತ್ತು. ಅದು ನೀರಿನ ಚಲನೆಯ ಕಾರಣದಿಂದ ಎಂದು ಅವರು ಸೂಚಿಸಿರೋದು. ಭೂಕಂಪ ಯಾಕಾಗ್ತದೆ, ನೀರಿನ ಚಲನೆಗಳ ಕಾರಣಗಳಿಂದ ನಮಗೆ ಭೂಕಂಪ ಆಗ್ತದೆ. ಆದರೆ ಇದು ದೈವ ನಿರ್ಮಿತ, ದೇವರಿಂದ ಉಂಟಾದದು ಅಂತೇಳಿ ಜನ ಏನು ಮಾಡಿದರು, ನಂಬಿದರು. ಆದರೆ ಅದಲ್ಲ, ನೀರಿನ ಚಲನೆಯಿಂದ ಉಂಟಾಗ್ತದೆ ಅಂಥೇಳಿ ಥೇಲ್ಸ್ ಅವರು ತಿಳಿಸ್ಕೊಡ್ತಾರೆ. ಖಗೋಳಶಾಸ್ತ್ರ 585ರಲ್ಲಿ BCEನಲ್ಲಿ ಸೂರ್ಯಗ್ರಹಣವನ್ನು ಊಹಿಸಿದಂತಹ ಕೀರ್ತಿ ಯಾರಿಗೆ ಸಲ್ತಂದರೆ ಥೇಲ್ಸ್ಗೆ ಸಲ್ತದೆ. ಆಯನ ಸಂಕ್ರಾಂತಿಯವರೆಗೆ ಏನಾಗ್ತದೆ, ಸೂರ್ಯನ ಪಥವನ್ನು ನಿರ್ಧರಿಸಿದ ಮತ್ತು ಊರ್ಸಾ ಮೇಜರ್ ನಕ್ಷತ್ರ ಪುಂಜವು ಸ್ಥಾನವನ್ನು ಕಂಡುಹಿಡಿತಾನೆ. ಯಾರು, ಥೇಲ್ಸ್ ಅವರು. ಗಣಿತಶಾಸ್ತ್ರದ ಏನು ಕಂಡುಹಿಡ್ತಾರೆ ಅಂದರೆ ಪಿರಾಮಿಡ್ಗಳ ಎತ್ತರ ಆಗಿರ್ಬೋದು ಮತ್ತು ದಡದಿಂದ ಹಡಗುಗಳ ದೂರವನ್ನು ಲೆಕ್ಕ ಹಾಕುವಂಥ ಸಮಸ್ಯೆಗಳನ್ನು ಕೂಡ ಈ ಥೇಲ್ಸ್ ಕಂಡುಹಿಡ್ತಾನೆ. ಜ್ಯಾಮಿತಿಯನ್ನು ಕೂಡ ಇವನು ಬಳಸ್ತಾನೆ. ಮತ್ತು ಈತ ಗಣಿತಶಾಸ್ತ್ರದ ಆವಿಷ್ಕಾರಗಳನ್ನು ಮಾಡಿದಂತಹ ಮೊದಲ ವ್ಯಕ್ತಿಯು ಕೂಡ ಈ ಥೇಲ್ಸ್ ಆಗಿರ್ತಾರೆ. ತತ್ವಶಾಸ್ತ್ರದಲ್ಲಿ ಏನು ಮಾಡ್ತಾರೆ, ತತ್ವಶಾಸ್ತ್ರದಲ್ಲಿ ಅಂದರೆ ಥೇಲ್ಸ್ ಪೌರಾಣಿಕ ವಿವರಣೆಗಳನ್ನು ಕೂಡ ಏನು ಮಾಡ್ತಾರೆ, ತಿರಸ್ಕರಿತಾರೆ. ಮತ್ತು ಸಿದ್ಧಾಂತದ ವೈಜ್ಞಾನಿಕ ವಿಧಾನದಲ್ಲಿ ಆರಂಭಿಕ ವ್ಯಕ್ತಿಯಾಗಿ ಕೂಡ ಇವರು ಏನು ಮಾಡ್ತಾರೆ, ಹೆಸರನ್ನು ಮಾಡ್ತಾರೆ. ಅವರು ಮತ್ತು ಊಹೆಗಳನ್ನು ಕೂಡ ಏನು ಮಾಡ್ತಾರೆ, ರೂಪಿಸುವಲ್ಲಿ ಮೊದಲಿಗರಾಗಿ ಪರಿಗಣಿಸಲ್ಪಡ್ತಾರೆ. ಇಲ್ಲಿ ನಾವೇನು ಗಮನಿಸಬೇಕಂದ್ರೆ ಆಲ್ಬರ್ಟ್ ಐನ್ಸ್ಟೀನ್ ಗೆಲಿಲಿಯೋನನ್ನು ಆಧುನಿಕ ವಿಜ್ಞಾನದ ಪಿತಾಮಹ ಅಂಥೇಳಿ ಕರೆದರು. ಗೆಲಿಲಿಯೋ ಏನು ಮಾಡ್ತಾನೆ, ಫೆಬ್ರವರಿ 15, 1564ರಂದು ಇಟಲಿಯ ಪೀಸಾದಲ್ಲಿ ಏನು ಮಾಡ್ತಾನೆ, ಜನಿಸ್ತಾನೆ. ಆದರೆ ಅವರ ಬಾಲ್ಯದ ಬಹುಪಾಲು ಇಟಲಿಯ ಫ್ಲಾರೆನ್ಸ್ನಲ್ಲಿ ವಾಸಿಸ್ತಿರ್ತಾರೆ. ಅವರ ತಂದೆ ಏನಾಗ್ತಾರೆ, ವಿನ್ಸಿಜೋ ಗೆಲಿಲಿ ಆಗಿರ್ತಾರೆ. ಅವರೊಬ್ಬ ನಿಪುಣ ಫ್ಲೋರೋಟೈನ್ ಗಣಿತಜ್ಞ ಮತ್ತು ಸಂಗೀತಗಾರನಾಗಿರ್ತಾನೆ. ಇಂಗ್ಲೆಂಡ್ನ ಸರ್ ಫ್ರಾನ್ಸಿಸ್ ಬೇಕನ್ ಅವರನ್ನು ಸಾಮಾನ್ಯವಾಗಿ ಏನಂತೀವಿ, ಆಧುನಿಕ ವಿಜ್ಞಾನದ ಪಿತಾಮಹ ಅಂದರೆ ಫ್ರಾನ್ಸಿಸ್ ಬೇಕನ್. ಅವರಿಗೆ ರೋಜರ್ ಬೇಕನ್ ಅಂತ ಕೂಡ ಕರಿತೀವಿ, ಅಥವಾ ವೈಜ್ಞಾನಿಕ ವಿಧಾನದ ಪಿತಾಮಹ ಎಂದು ಕೂಡ ಇವರನ್ನು ಕರಿತೀರಿ. ಏಕೆಂದರೆ ಅವರು ನೈಸರ್ಗಿಕ ತತ್ವಶಾಸ್ತ್ರ ಮತ್ತು ವೈಜ್ಞಾನಿಕ ಒಂದು ವಿಧಾನದಲ್ಲಿ ಏನು ಮಾಡ್ತಾರೆ,
ಪ್ರಮುಖ ವ್ಯಕ್ತಿಯಾಗಿ ಗುರುತಿಸ್ತಾರೆ. ಇಷ್ಟೇನಾಯ್ತಂದರೆ ವಿಜ್ಞಾನದ ಬಗ್ಗೆ ನಾವೇನು ಮಾಡಿದ್ದೀವಿ ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಇದ್ರ ಮೇಲೆ MCQ ಕೂಡ ಬಿಡಿಸ್ತಾ ಹೋಗೋಣ. ಹಾಗೆ ಮುಂದಿನ ಒಂದು ಟಾಪಿಕ್ ಕುರಿತು ತರಗತಿಯನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.